ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಆ್ಯಂಡ್ ಇವಾಗ ಬೆಳಿಗ್ಗೆ 5:30 ಆಗಿದೆ ಆ್ಯಕ್ಚುಲಿ. ಸೊ ರಾತ್ರಿ ಎಲ್ಲ ಮಳೆ ಬರ್ತಾಯಿದೆ. ಇವಾಗಲೂ ಕೂಡ ತುಂಬ ಮಳೆ ಬರ್ತಾಯಿದೆ ಅಂತ ಅನ್ಕೋತೀನಿ, ಯಾಕಂದರೆ ತುಂಬಾ ಗಾಳಿ ಬೀಸ್ತಾ ಇದೆ. ನಾರ್ತ್ ಇಂಡಿಯಾದಲ್ಲಿ ಇವಾಗ ಇನ್ಮೇಲಿಂದ ಬೇಸಿಗೆ ಕಾಲ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಬೇಸಿಗೆ ಕಾಲ ಸ್ಟಾರ್ಟ್ ಆಗುತ್ತೆ ಮುಂಚೆ ಮಳೆ ತುಂಬ ಆಗುತ್ತೆ. ಮೇನ್ ಮುಖ್ಯವಾಗಿ ನಮ್ಮ ಸೌತಲ್ಲಿ ಆಗಲ್ಲ. ಒಂದು ಮಳೆ ಬಂದರೆ ಮಳೆನೇ ಬರುತ್ತೆ, ಮಳೆಗಾಲದ ಥರನೇ ಇರುತ್ತೆ. ಬಟ್ ಇಲ್ಲಿ ಹಾಗಲ್ಲ, ಮಳೆ ಬಂದಿದೆ ಅಂದರೆ ನೆಕ್ಸ್ಟ್ ತುಂಬಾ ಬಿಸಿಲು ಮತ್ತು ಸೆಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಟೈಮಲ್ಲಿ ಟೂರಿಸ್ಟ್ ಎಲ್ಲ ಬರೋದು ತುಂಬ ಕಡಿಮೆ ನಾರ್ತ್ ಇಂಡಿಯಾಗೆ. ಆ್ಯಂಡ್ ಹೊರಗಡೆ ನಾನು ತೋರಿಸ್ತೀನಿ. ಮಾರ್ನಿಂಗ್ ಟೈಮು ಇವಾಗ ಮಳೆ ಬರ್ತಾ ಇದೆ, ನೋಡ್ತಾ ಇರ್ಬೋದು. ಇದು ನಮ್ಮ ಮನೆ ಹೊರಗಡೆ ಇರುವಂಥ ಒಂದು ವ್ಯೂ. ಆ್ಯಂಡ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಆ್ಯಂಡ್ ಮಾರ್ನಿಂಗ್ ಟೈಮ್ ನನಗೆ ನನ್ನ ಮನೆ ನೆನಪಾಗುತ್ತೆ. ಸೊ ಯಾವ ರೀತಿ ನಾವೆಲ್ಲ ಉತ್ತರ ಕರ್ನಾಟಕದಲ್ಲೆಲ್ಲ ಓಡಾಡ್ತಾಯಿದ್ವಿ ಮಳೆಗಾಲದಲ್ಲಿ. ಸೊ ಅದೆಲ್ಲ ನನಗೆ ಸ್ವಲ್ಪ ನೆನಪಾಗುತ್ತೆ. ಯಾವಾಗ ಮಳೆ ಬರುತ್ತೋ ನಾನು ನನ್ನ ತವ್ರ ಮನೆ ನೆನಪು ಮಾಡ್ಕೋತಾ ಇರ್ತೀನಿ. ಆ್ಯಂಡ್ ಈ ಒಂದು ಟೈಮನ್ನು ನಾನು ಖಂಡಿತವಾಗ್ಲೂ ಮಿಸ್ ಮಾಡಲ್ಲ. ಮಳೆ ಬಂದರೆ ನಾನು ಆಚೆ ಬಂದು ನಿಂತಿರ್ತೀನಿ. ಎಷ್ಟೋ ಖುಷಿ ಆಗುತ್ತೆ, ಎಷ್ಟೋ ನೆಮ್ಮದಿ ಅಂತ ಸಿಗುತ್ತೆ. ಸೊ ಇದಾದ ನಂತರ ಮೇನ್ ಮುಖ್ಯವಾಗಿ ಇವಾಗ ಹೋಗ್ಬಿಟ್ಟು ನಾನು ಮೊದಲು ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ಫ್ರೆಶ್ ಆಗ್ತೀನಿ. ಆ್ಯಂಡ್ ಫ್ರೆಶ್ ಆದಮೇಲೆ ಇವತ್ತು ಆ್ಯಕ್ಚುಲಿ ತುಂಬಾ ಕೆಲಸ ಇದೆ. ಇವತ್ತು ನನಗೆ ಆ್ಯಕ್ಚುಲಿ ಆರ್ಡರ್ಸ್ಗಳು ತುಂಬಾ ಬಂದಿದೆ. ಸೊ ಆರ್ಡರ್ಸ್ಗಳನ್ನೆಲ್ಲ ಕಂಪ್ಲೀಟ್ ಮಾಡಬೇಕು. ಸೊ ಇವತ್ತು ನನಗೆ ಆರ್ಡರ್ಸ್ಗಳು ಕೂಡ ಬಂದಿದೆ. ಆ್ಯಂಡ್ ಕೆಲವೊಂದು ಮೀಶೋದಿಂದ ಕೂಡ ಆರ್ಡರ್ಸ್ ಜಾಸ್ತಿ ಬಂದಿದೆ, ಅವುಗಳು ಕೂಡ ಕಂಪ್ಲೀಟ್ ಮಾಡಬೇಕು. ಆ್ಯಂಡ್ ಇವತ್ತು ನಾನು ನಿಮಗೆ ವಿಡಿಯೋದಲ್ಲಿ ನಾನು ಆ್ಯಕ್ಚುಲಿ ಏನೇನು ಕೆಲಸ ಏನೋ ಮಾಡ್ತಾ ಇದ್ದೇನೆ ಅಂತ ನಿಮಗೆ ಸ್ವಲ್ಪ ಹಾಗೆ ಐಡಿಯಾ ಕೊಡ್ತಾ ಇದ್ದೀನಿ. ಯಾರೆಲ್ಲ ಹೆಣ್ಮಕ್ಳು ಮನೆಯಿಂದ ಏನಾದರೂ ಕೆಲಸ ಮಾಡಬೇಕು, ನಾವು ಏನಾದರೂ ಮಾಡಬೇಕಂತ ಅನ್ನೋ ಹೆಣ್ಮಕ್ಳಿಗೆ ಮೇ ಬಿ ಇದು ಹೆಲ್ಪ್ ಆಗ್ಬೋದು ಅಂತ ಅನ್ಕೋತಾ ಇದ್ದೀನಿ. ಆ್ಯಂಡ್ ತುಂಬ ಈಸಿಯಾಗಿರುವಂಥ ವರ್ಕ್ಸ್ಗಳನ್ನೇ ನಾನು ಮಾಡ್ತಾ ಇರುವಂಥದ್ದು. ಅದು ನಾನು ಖಾಲಿ ಇರುವಂಥ ಫ್ರೀ ಟೈಮಲ್ಲೇ ಮಾಡ್ತಾ ಇರ್ತೀನಿ. ಆ್ಯಂಡ್ ಆದರೂ ಕೂಡ ಸ್ವಲ್ಪ ಹೆಡ್ಡೇಕ್ ಇದ್ದೇ ಇರುತ್ತೆ. ಏನಪ್ಪ ವರ್ಕ್ ಮಾಡ್ತಾಯಿದ್ದೀವಿ ಅಂದರೆ ತುಂಬ ಹಾಗೇ ಆಡಾಡ್ತಾ ಮಾಡ್ತಾಯಿದ್ದೀವಿ ಅಂತ ಅಲ್ಲ, ತುಂಬಾ ಪ್ರೆಷರ್ ಇರುತ್ತೆ ಮೆಂಟಲಿ. ಸೊ ಬೆಳಿಗ್ಗೆ ನಾನು ಬೇಗ ಹೇಳೋದೇ ಒಂದು ಪ್ರೆಷರಿಂದನೇ ಎದ್ದಿರ್ತೀನಿ. ಸೊ ಇವತ್ತು ಇಷ್ಟೆಲ್ಲ ಕೆಲಸ ಐತೆ, ಅದನ್ನು ಕಂಪ್ಲೀಟ್ ಮಾಡಬೇಕು ಅನ್ನೋದಿರುತ್ತಲ್ವ. ಸೊ ಹೀಗಾಗಿ ಅದ್ರ ಪ್ರೆಷರ್ ಜೊತೆಗೇ ನಾನು ಎದ್ದಿರ್ತೀನಿ ಆ್ಯಕ್ಚುಲಿ. ಆ್ಯಂಡ್ ನನಗೆ ಇವತ್ತಿನ ಕೆಲಸ ಏನಿದೆ ಅದು ಕಂಪ್ಲೀಟ್ ಮಾಡಿ ಕೊಡಲೇಬೇಕು. ಆ್ಯಂಡ್ ಬಾಕಿ ಯಾರೆಲ್ಲ ನನ್ನ ಹತ್ರ ಕಿಟ್ ತೊಗೊಂಡಿದ್ರೆ ಅವ್ರಿಗೆಲ್ರಿಗೂ ಕೂಡ ಇವತ್ತು ಹೋಗುತ್ತೆ ಆ್ಯಕ್ಚುಲಿ. ಆಲ್ಮೋಸ್ಟ್ ಹೋಗಿದೆ. ಕೆಲವ್ರದಂತೂ ಇವತ್ತು ಟ್ರ್ಯಾಕಿಂಗ್ ನಂಬರ್ ಬರುತ್ತೆ. ಸೊ ಅದನ್ನು ನಾವು ಎಲ್ರಿಗೂ ನೀಡ್ತೀವಿ. ಆ್ಯಂಡ್ ಮಾರ್ನಿಂಗ್ ಟೈಮ್ ಅಂದರೆ ಮುಖ ಎದ್ದ ತಕ್ಷಣ ಮುಖ ತೊಳ್ಕೊಂಡ್ಮೇಲೆ ಮೊದಲು ನಾನು ನಿವ್ಯ ಕ್ರೀಮ್ ಅಪ್ಲೈ ಮಾಡಿರ್ತೀನಿ. ಆ್ಯಂಡ್ ಇದು ತುಂಬಾ ಈಸಿ ಇರುತ್ತೆ ನಿವ್ಯ ಕ್ರೀಮ್ ಮ್ಯಾನೇಜ್ ಮಾಡ್ಕೊಳ್ಳೋದು. ಆ್ಯಂಡ್ ಮನೆಯಲ್ಲೆಲ್ಲ ಮೇಕಪ್ ಮಾಡ್ಕೊಳ್ಳೋದೆಲ್ಲ ನನಗೆ ಇಷ್ಟ ಇಲ್ಲ. ಮೇಕಪ್ ಪ್ರಾಡಕ್ಟ್ ಯೂಸ್ ಮಾಡೋದು ತುಂಬ ಕಡಿಮೆ ನಾನು ಆ್ಯಕ್ಚುಲಿ. ಆ್ಯಂಡ್ ಸಮ್ಟೈಮ್ಸ್ ರೇರ್ ಆಫ್ ದಿ ಕೇಸ್ ಎಲ್ಲಾದರೂ ನಾವು ಆಚೆ ಹೋದರೆ ಅಥವಾ ಫಂಕ್ಷನ್ಸ್ಗೆ ಹೋದರೆ ಮಾತ್ರ ನಾನು ಫೌಂಡೇಶನು ಅಥವಾ ಯಾವುದಾದ್ರೂ ಕ್ರೀಮ್ಸ್ಗಳನ್ನೆಲ್ಲ ಯೂಸ್ ಮಾಡ್ತೀನಿ. ಬಟ್ ನಾರ್ಮಲಿ ಹೇಳಬೇಕು ಅಂತಂದರೆ ನಾನು ಯಾವುದೇ ರೀತಿ ಒಂದು ಕ್ರೀಮ್ಸ್ಗಳನ್ನು ಅಥವಾ ಫೌಂಡೇಶನ್ಸ್ ಆಯಿತು, BB ಕ್ರೀಮ್ ಆಯಿತು, ಅವನ್ನೆಲ್ಲ ಏನು ಯೂಸ್ ಮಾಡಲ್ಲ. ಮಾಯ್ಶ್ಚರೈಸರ್ ಅಪ್ಲೈ ಮಾಡಿರ್ತೀನಿ ಆ್ಯಂಡ್ ಸನ್ಸ್ಕ್ರೀಮ್ ಅಪ್ಲೈ ಮಾಡಿರ್ತೀನಿ. ಸೊ ಇದು ಮಾರ್ನಿಂಗ್ ಟೈಮ್ ಬೇಕೇ ಬೇಕು ನನಗೆ. ಸೊ ಇದನ್ನು ನಾನಂತೂ ಖಂಡಿತವಾಗ್ಲೂ ಸ್ಕಿಪ್ ಮಾಡೋದಿಲ್ಲ. ಬಟ್ ಆದರೆ ಮೇನ್ ಮುಖ್ಯವಾಗಿ ಮೊದಲೆಲ್ಲ ಮಾಯ್ಶ್ಚರೈಸರ್ ಬೇರೆ ಬೇರೆ ಯೂಸ್ ಮಾಡ್ತಾಯಿದ್ದೆ. ಬಟ್ ನನಗೆ ಪಿಂಪಲ್ಸ್ ತುಂಬಾ ಆಗ್ತಾಯಿತ್ತು ಫೇಸ್ ಮೇಲೆ, ಆಯಿಲಿ ಸ್ಕಿನ್ ಇದೆ ನಂದು. ಹೀಗಾಗಿ ನಾನು ಏನು ಮಾಡಿದೆ ಅಂತಂದರೆ ನಿವ್ಯ ಕ್ರೀಮ್ ಇರುತ್ತಲ್ವ, ಸೊ ನಿವ್ಯ ವೈಟ್ ಕಲರ್ದು, ಸೊ ಅದನ್ನೇ ಯೂಸ್ ಮಾಡಿರ್ತೀನಿ. ಆ್ಯಂಡ್ ಅದಾದ ನಂತರ ಲಿಪ್ಸ್ಟಿಕ್ ಅಂತೂ ನಮ್ಮದು ಪ್ರಾಪರ್ ಇದ್ದೇ ಇರುತ್ತೆ. ಲಿಪ್ಸ್ಟಿಕ್ ಯಾಕೆ ಯೂಸ್ ಮಾಡ್ತೀವಿ ಅಂದರೆ, ಸೊ ಮೇನ್ ಮುಖ್ಯವಾಗಿ ಈ ಕಡೆ ಎಲ್ಲ ನಮಗೆ ಮದುವೆ ಆದವ್ರು ಯಾವ ರೀತಿ ನಮ್ಮ ಕಡೆ ಎಲ್ಲ ಸಿಂಧೂರೆಲ್ಲ ಹಚ್ಕೋತಾರೆ, ಅದೇ ರೀತಿ ಲಿಪ್ಸ್ಟಿಕ್ ಈಸ್ ಮಸ್ಟ್ ಅಂತ ಇರುತ್ತೆ ಈ ಕಡೆ. ಸೊ ಲಿಪ್ಸ್ಟಿಕ್ ಹಾಕ್ಕೊಳ್ಳೇಬೇಕು. ಸೊ ಹೀಗಾಗಿ ನಾನು ಲಿಪ್ಸ್ಟಿಕ್ನ ಹಾಕ್ಕೊಂಡಿರ್ತೀನಿ ಬೆಳಗ್ಗೆ ಎದ್ದ ತಕ್ಷಣವೇ. ಆ್ಯಂಡ್ ಇದು ತುಂಬಾ ಒಳ್ಳೆ ಕ್ವಾಲಿಟಿದಿದೆ. ನ್ಯೂಯಾರ್ಕ್ ಲಿಪ್ಸ್ಟಿಕ್ ಇದೆ ಆ್ಯಕ್ಚುಲಿ. ನಾನು ಬೇಕಂದರೆ ಟ್ಯಾಗ್ ಮಾಡಿರ್ತೀನಿ. ಯಾರಾದರೂ ಹೆಣ್ಮಕ್ಳು ನಮಗೆ ಲಿಪ್ಸ್ಟಿಕ್ ಹಚ್ಕೊಂಡು ನಂತರ ಹೋಗುತ್ತೆ ಅಂತ ಅಂತೀವಲ್ವ ಏನಾದರೂ ತಿಂದರೆ, ಸೊ ಆವಾಗ ಹೋಗಲ್ಲ ಇದು ಆ್ಯಕ್ಚುಲಿ. ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಲಾಂಗ್ ಲಾಸ್ಟಿಂಗ್ ಇರುತ್ತೆ. ಆ್ಯಂಡ್ ಇದು 24 ಅವರ್ಸ್ ಹಾಗೆಯೇ ನಡೆಯುತ್ತೆ. ಆ್ಯಂಡ್ ಹೀಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಒಂದೇ ಸಾರಿ ಹಾಕಿರ್ತೀನಿ ಮಾರ್ನಿಂಗ್ ಟೈಮು, ಮತ್ತು ರಾತ್ರಿವರೆಗೂ ಇದು ನಡೀತಾನೆ ಇರುತ್ತೆ. ಸೊ ತುಂಬಾ ಅಫೋರ್ಡೆಬಲು ಆ್ಯಂಡ್ ಬೆಸ್ಟ್ ಲಿಪ್ಸ್ಟಿಕ್ ಅಂತ ಹೇಳ್ಬೋದು ನನ್ನ ಎಕ್ಸ್ಪೀರಿಯೆನ್ಸು. ಆ್ಯಂಡ್ ನನಗೆ ಪಾರ್ಸಲ್ ರಿಸೀವ್ ಆಗಿದೆ ನಿನ್ನೆ. ಸೊ ಈ ಪಾರ್ಸಲ್ ಇವತ್ತು ಓಪನ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಆಗುತ್ತೋ ಇಲ್ವೋ ಮೇ ಬಿ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ. ಆ್ಯಂಡ್ ನನ್ನ ರೂಮು ಇವಾಗ ತುಂಬಾ ಇದನ್ನಾಗಿದೆ, ಯಾಕಂದರೆ ಮೆಸ್ಸಿಯಾಗಿದೆ. ನಿನ್ನೆಯಿಂದ ನಾನು ಏನು ಮಾಡಿದ್ದೀನಿ ಅಂದರೆ ಸ್ಟಿಚ್ ಮಾಡಿದ್ದೀನಲ್ವ, ಸೊ ಹೀಗಾಗಿ ಅದು ಎಲ್ಲ ಮೆಸ್ಸಿಯಾಗಿದೆ. ರಾತ್ರಿ ಎಲ್ಲ ನಾನು ಸ್ಟಿಚ್ ಮಾಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಈ ರೀತಿ ಎಲ್ಲ ಇದನ್ನಾಗಿರುತ್ತೆ. ಮತ್ತು ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ನಾವು. ಕ್ಲೀನ್ ಮಾಡಿಕೊಂಡು ಮತ್ತೆ ರೀಸ್ಟಾರ್ಟ್ ಮಾಡಬೇಕು ವರ್ಕನ್ನು. ಎಲ್ಲ ಈಸಿ ಇರೋದಿಲ್ಲ, ತುಂಬಾ ಟಫ್ ಇರುತ್ತೆ ಆ್ಯಕ್ಚುಲಿ. ಆ್ಯಂಡ್ ಮೀಶೋದಲ್ಲಿ ಇವತ್ತು ನಮ್ಮದು ಪಾರ್ಸಲ್ ಕೂಡ ಹೋಗಬೇಕಂತ ಹೇಳಿದ್ದೆ. ಈ ರೀತಿ ಪೌಚಸ್ಗಳು ಹೋಗ್ತಾ ಇರುತ್ತೆ. ಇವುಗಳನ್ನ ನಾನು 120 ರೂಪಾಯಿಗೆ ಈಸಿಲಿ ನಾನು ಮಾರ್ತೀನಿ. ಸೊ ಇದು ತುಂಬಾ ಈಸಿ ಅನಿಸುತ್ತೆ ನನಗೆ ಕೆಲಸ. ಸೊ ಹೊರಗಡೆ ಹೋಗಿ ಆಚೆ ಹೋಗಿ ಕೆಲಸ ಮಾಡೋದಕ್ಕಿಂತ ಈಸಿ ಅನಿಸುತ್ತೆ. ಆ್ಯಂಡ್ ಇದು ನೋಡಿದರೆ ಖಾಲಿ ಎಂಟಿ ಇವಾಗ ಪೌಚ್ ಇರೋದು, ಬಟ್ ಆದರೂ ಕೂಡ ಎಷ್ಟು ಚೆನ್ನಾಗಿ ಸ್ಟಿಪ್ ಆಗಿದೆ ಅಂತ. ಆ್ಯಂಡ್ ಆ್ಯಕ್ಚುಲಿ ಇದನ್ನು ನಾವು ಇವಾಗ ಈಸಿಲಿ ಮಾರ್ಬೋದು, ಯಾಕಂದರೆ ನಾನು ಏನು ರೆಡಿ ಮಾಡಿದ್ದೀನಿ ಅದು ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ರೂಮ್ ನೋಡ್ತಾ ಇದ್ದರೆ ಎಷ್ಟೊಂದು ಮೆಸ್ಸಿಯಾಗಿದೆ ಅಂತ.
ಆ್ಯಂಡ್ ಹೀಗಾಗಿ ಫಸ್ಟಿಗೆ ನಾನೇನು ಮಾಡ್ತೀನಿ ಅಂದರೆ ಆಚೆ ಹೋಗ್ಬಿಟ್ಟು ಫಸ್ಟಿಗೆ ಹೊರಗಡೆಯಿಂದನೇ ಕ್ಲೀನ್ ಮಾಡೋಣ ಅಂತ. ಬಟ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ನನ್ನ ಒ ಟಿ ಸಿ ಅಂತ ಹೇಳ್ತೀವಿ. ಸೊ ಅಲ್ಲಿ ನೀವು ನೋಡ್ತಾ ಇರ್ಬೋದು ರಾತ್ರಿ ಮಳೆ ಆಗೋ ಕಾರಣ ಅದಿಷ್ಟು ತುಂಬಾ ಗಲೀಜಾಗಿಬಿಟ್ಟಿದೆ ಇವಾಗ. ಸೊ ಇದನ್ನು ಕೂಡ ಕ್ಲೀನ್ ಮಾಡ್ಬೇಕು ನಾನು ಆ್ಯಕ್ಚುಲಿ. ಅಂದರೆ ರಾತ್ರಿಯೇ ಮಳೆ ಬಂದಿದೆ, ಹೀಗಾಗಿ ಇದು ಈ ರೀತಿ ಆಗಿದೆ. ಬಟ್ ಇದು ಹೇಗಂದರೆ ಮನೆ ಹಿಂದ್ಗಡೆ ಇರುತ್ತಲ್ವ, ಒ ಟಿ ಜಿ ವೆಂಟಿಲೇಷನ್ಗೋಸ್ಕರ ಇರುತ್ತೆ. ಸೊ ಅದು ಇನ್ನೂ ಸರಿ ನೆಕ್ಸ್ಟ್ ಬ್ಲಾಗ್ದಲ್ಲಿ ನಿಮಗೆ ನನ್ನ ಮನೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಆ್ಯಂಡ್ ಇದು ಮನೆ ಆ್ಯಕ್ಚುಲಿ ಮೊದಲು ನಾವು ಏನಿದ್ವಲ್ವ, ಆ್ಯಕ್ಚುಲಿ ನಮಗೆ ಆಫೀಸಿಂದ ಕೊಟ್ಟಿರೋಂಥ ಮನೆ. ಅಂದರೆ ಇವಾಗ ಹೇಗಿರುತ್ತೆ ಅಂತಂದರೆ ಈ ಕಡೆ ಎಲ್ಲ ನಮ್ಮ ಕಡೆ ಎಲ್ಲ ಸರ್ಕಾರಿ ಗೋರ್ಮೆಂಟ್ ಕ್ವಾರ್ಟರ್ಸ್ ಎಲ್ಲ ಕೊಡ್ತಾರೆ. ನಮಗೆ ಗವರ್ಮೆಂಟ್ ಕ್ವಾರ್ಟರ್ಸ್ ಕೊಡೋದಿಲ್ಲ. ಇಲ್ಲಿ ಹೇಗಿರುತ್ತೆ ಅಂದರೆ ಯಾರು ಮನೆ ಕೊಡ್ತಾ ಇರ್ತಾರಲ್ವ ಅವ್ರ ಕಡೆಯಿಂದನೇ ಇವ್ರು ಏನು ಮಾಡ್ತಾರೆ, ಸರ್ಕಾರದವ್ರು ಕೊಡಿಸಿರ್ತಾರೆ ಸೊ ಇರೋದಕ್ಕೆ. ಬಟ್ ಪೇಮೆಂಟ್ ಎಲ್ಲ ಅವರೇ ಕೊಡ್ತಾ ಇರ್ತಾರೆ, ಆ ರೀತಿ ಇರುತ್ತೆ ಅದು ಆ್ಯಕ್ಚುಲಿ. ಆ್ಯಂಡ್ ಬಟ್ ಆದರೆ ಇವಾಗ ಸ್ವಲ್ಪ ಚೇಂಜಸ್ ಆಗೋದಿದೆ ಇದರಲ್ಲಿ. ಏನಾಗೋದಿದೆ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ನಿಮಗೆ. ಇದೇ ಮನೇಲಿ ನಾವು ಇರ್ತೀವ ಅಥವಾ ಬೇರೆ ಏನಾದರೂ ಚೇಂಜಸ್ ಆಗ್ತಾಯಿದೆ ಅಂತ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಗೊತ್ತಾಗುತ್ತೆ. ಆ್ಯಂಡ್ ಮನೆ ಬಗ್ಗೆ ಇನ್ನೂ ನಾನು ಶೋರ್ ಇಲ್ಲ, ಸೊ ಹೀಗಾಗಿ ಯಾವುದೇ ರೀತಿ ವಿಷಯ ಹೇಳೋದು ಬೇಡ ಅಂತ. ಓಕೆ, ಸೊ ಇನ್ನು ಸದ್ಯಕ್ಕೆ ನಾವು ಒಂದು ರೀತಿಯಿಂದ ಹೇಳಬೇಕು ಅಂತಂದರೆ ಟ್ರಾನ್ಸ್ಫರ್ ಜಾಬೇ ಇದೆ ಆ್ಯಕ್ಚುಲಿ. ಸೊ ನಮ್ಮದು ಆವಾಗವಾಗ 2 ವರ್ಷಕ್ಕೆ 3 ವರ್ಷಕ್ಕೆ ಟ್ರಾನ್ಸ್ಫರ್ ಆಗ್ತಾನೆ ಇರುತ್ತೆ. ಸೊ ಅದೇ ರೀತಿಯೇ ನಾವಿಲ್ಲಿ ಟ್ರಾನ್ಸ್ಫರ್ ಯಾವ ರೀತಿ ಯಾವ ಊರಿಗೆ ಆಗುತ್ತೋ ಆ ಊರಿಗೆ ಹೋಗ್ತಾ ಇರ್ತೀವಿ. ಬಟ್ ಆದರೆ ನನ್ನ ಕೆಲಸ ಏನಿದೆಯಲ್ವ, ಇದು ಕೆಲಸ ನನ್ನ ಜೊತೆಯಲ್ಲೇ ಇರುತ್ತೆ. ಯಾಕಂದರೆ ನಾನು ಆನ್ಲೈನ್ ಕೆಲಸ ಮಾಡ್ತಾಯಿದ್ದೀನಿ. ಆನ್ಲೈನ್ ಕೆಲಸಕ್ಕೆ ನಿಮಗೇನು ಪರ್ಟಿಕ್ಯುಲರಾಗಿ ಒಂದೇ ಕಡೆ ಇರಬೇಕು ಅಂತ ಏನೂ ಇರೋದಿಲ್ಲ. ಇದನ್ನು ಮಾರ್ನಿಂಗ್ ಶೆಡ್ಯೂಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ವ್ಲಾಗಲ್ಲಿ. ಸೊ ಬಿಸ್ನೆಸ್ಸು ಅಂತ ಬಂದಾಗ, ಕೆಲಸ ಅಂತ ಬಂದಾಗ, ಏನಾದರೂ ಮಾಡಬೇಕಂತ ಅಂದ್ಕೊಂಡಾಗ, ವರ್ಕ್ ಫ್ರಮ್ ಹೋಮ್ ಅಂತ ಬಂದಾಗ ಮನೆ ಕೆಲಸ ಕೂಡ ಮಾಡ್ಕೊಂಡು ಅದನ್ನು ಮಾಡೋದು ತುಂಬಾ ಟಫ್ ಇದೆ. ಸೊ ಸಪೋಸ್ ನೀವೇನಾದರೂ ನ್ಯೂಲಿ ಮದರ್ ಅದಕ್ಕೆ ಇದ್ರಿ ಅಂದರೆ, ಇವಾಗ ಜಸ್ಟ್ ನೀವು ತಾಯಿಯಾಗಿದ್ದೀರಿ, ಡೆಲಿವರಿ ಆಗಿದೆ ಅಂದರೆ ಈ ಕೆಲಸ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಸೊ ನಾನು ಹೇಳೋದಂದರೆ ಮೊದಲು ಮಕ್ಕಳಿಗೆ ಟೈಮ್ ಕೊಡಿ, ನಂತರ ಅವ್ರು ಸ್ವಲ್ಪ ದೊಡ್ಡವರಾದಮೇಲೆ ನೀವು ಮತ್ತೆ ಬಿಸ್ನೆಸ್ಸು ಅದು ಇದು ಅಂತ ಸ್ಟಾರ್ಟ್ ಮಾಡ್ಬೋದು. ಸೊ ನಾನು ತುಂಬಾ ಎಫರ್ಟ್ ಹಾಕಿದ್ದೀನಿ ಆ್ಯಕ್ಚುಲಿ. ನನ್ನ ಮಗ ತುಂಬ ಚಿಕ್ಕವನಿದ್ದ, ಮೇ ಬಿ ಅವನು 4 ತಿಂಗಳದವನು ಇದ್ನೇನೋ. ಸೊ ಆ ಟೈಮಿಂದ ನಾನು ತೊಡೆ ಮೇಲೆ ಮಲಗಿಸ್ಕೊಂಡೆ ನಾನು ಕೆಲಸ ಸ್ಟಾರ್ಟ್ ಮಾಡಿರೋದು. ಬಟ್ ಆದರೂ ಕೂಡ ಅಷ್ಟೊಂದು ಚೆನ್ನಾಗಿ ಗ್ರೋ ಆಗಿಲ್ಲ ಅಂತ ಅನ್ಕೋತೀನಿ ನಾನು. ಎಷ್ಟು ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಆ ರೀತಿ ನಾವು ಗ್ರೋ ಆಗಿಲ್ಲ. ಬಟ್ ಆದರೂ ಕೂಡ ಸ್ಟಿಲ್ ನಾನು ಹೋಪ್ ಬಿಡಲ್ಲ ಆ್ಯಕ್ಚುಲಿ. ಸೊ ನಾನು ನನ್ನ ಕೆಲಸ ಮಾಡ್ತಾನೆ ಇರ್ತೀನಿ. ಸೊ ಇವತ್ತೆಲ್ಲ ನಾಳೆ ಒಳ್ಳೆ ಗ್ರೋ ಆಗ್ತೀವಿ ಚೆನ್ನಾಗಿ ಅಂತ ಅಂದ್ಕೊಂಡು ಮಾಡ್ತೀನಿ. ಏನೂ ಇಲ್ಲ ಅಂದರೂ ಕೂಡ ನನ್ನ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಡೈಲಿ ಟು ಡೈಲಿ ನಾನು ನನ್ನ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ, ಮನೆ ಕೆಲಸ ಜೊತೆಗೆ. ಸೊ ಅದು ತುಂಬ ಒಂಥರ ಖುಷಿ ಕೊಡುತ್ತೆ ಆ್ಯಕ್ಚುಲಿ ನನಗೆ. ಆ್ಯಂಡ್ ಇವಾಗ ಮಾರ್ನಿಂಗ್ ಟೈಮ್ ಅಲ್ವ, ಈ ಮಳೆ ಕೂಡ ಬಂದಿದೆ, ಹೀಗಾಗಿ ಸ್ವಲ್ಪ ಹಾಗೆಯೇ ಕ್ಲೀನ್ ಮಾಡಿ ನಂತರ ಇದನ್ನ ಜಸ್ಟು ಇವಾಗ ವಾಶ್ ಮಾಡಿಬಿಡ್ತೀನಿ ಹೊರಗಡೆ ಎಲ್ಲ. ಸೊ ಇದರಿಂದ ಸ್ವಲ್ಪ ಮಾರ್ನಿಂಗ್ ಟೈಮ್ದು ಸ್ವಲ್ಪ ಈಸಿ ಅನಿಸುತ್ತೆ. ಮೊದಲೆಲ್ಲ ಕೆಲಸಕ್ಕೆ ಇಡೋಣ ಅಂತ ಅಂದ್ಕೊಂಡಿದ್ದೆ ನಾನು. ಬಟ್ ಆದರೆ ನಾರ್ತ್ ಇಂಡಿಯಾದಲ್ಲಿ ಕೆಲಸಕ್ಕೆ ಇಡೋದು ನನಗೆ ಯಾಕೋ ಒಂಥರ ಭಯ. ಯಾಕಂದರೆ ಈ ಕಡೆ ಎಲ್ಲ ಜನ ಸ್ವಲ್ಪ ಅಷ್ಟೊಂದು ಚೆನ್ನಾಗಿರೋದಿಲ್ಲ, ನಮ್ಮ ಕಡೆ ಇರೋ ಥರ ಇರೋದಿಲ್ಲ. ಹೀಗಾಗಿ ನಾನು ಕೆಲಸ ನಾನೇ ಮಾಡ್ಕೊಂಡಿರ್ತೀನಿ. ಸುಮಾರು ಜನ ಹೇಳ್ತಾ ಇರ್ತಾರೆ ಇಲ್ಲಿ ಯಾರಾದರೂ ಕೆಲಸಕ್ಕೆ ಇಟ್ಕೊಳ್ಳಿ ಅಂತ ಹೇಳಿ. ಬಟ್ ಆದರೆ ನನಗನ್ಸುತ್ತೆ, ಸೊ ಯಾರನ್ನಾದ್ರೂ ಇಟ್ಕೋಬೇಕು ಮತ್ತು ಅವರಿಂದ ಮತ್ತೆ ಏನಾದರೂ ಸಮಸ್ಯೆ ಆದರೆ ಅಂತ ನಾನೆಲ್ಲ ಮಾಡ್ಕೊಂಡಿರ್ತೀನಿ ಮನೆ ಕೆಲಸನ. ನಂತರ ನಾನು ನನಗೆ ಯೂಟ್ಯೂಬ್ ವರ್ಕ್ ಎಲ್ಲ ಮಾಡ್ಕೊಂಡಿರ್ತೀನಿ. ಸೊ ಏನು ತೊಂದರೆ ಇಲ್ಲ. ಒಂದು ಸಾರಿ ನೀವೇನಾದರೂ ಆ ರೀತಿ ಏನಾದರೂ ಇದ್ದರೂ ಕೂಡ ಪರವಾಗಿಲ್ಲ, ಎಲ್ಲ ವರ್ಕ್ ಕೂಡ ನೀವು ಮ್ಯಾನೇಜ್ ಮಾಡ್ಕೋಬೋದು. ಮೇನ್ ಅಂತಂದರೆ ನೀವು ಒಂದು ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಹೋದರೆ ಎಲ್ಲ ಈಸಿ ಅನಿಸುತ್ತೆ. ಓಕೆ, ಸೊ ಇಲ್ಲಿ ಮೇನ್ ಅಂದರೆ ಇಲ್ಲಿ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ ಯೂಸ್ ಮಾಡಿದ್ದೀನಿ ನಾನು ಆ್ಯಕ್ಚುಲಿ. ಆ್ಯಂಡ್ ತುಂಬ ಚೆನ್ನಾಗಿ ಇವಾಗ ನಾವೇನಾದರೂ ಪ್ಲ್ಯಾಂಟ್ಸ್ಗಳನ್ನ ಇಟ್ವಿ ಅಂದರೆ ನಾವು ಒಂದೊಂದು ವಾರ ಊರಲ್ಲಿ ಇರೋದಿಲ್ಲ. ಸೊ ಅದು ಒಣಗೋಗುತ್ತೆ. ಇದು ಆ್ಯಕ್ಚುಲಿ ನಾನು ನನ್ನ ಒಂದು ಏನು ವೀಡಿಯೋ ಶೂಟ್ ಮಾಡ್ತೀವಿ ಅಲ್ಲಿ ಬ್ಯಾಕ್ಗ್ರೌಂಡ್ಗೋಸ್ಕರ ತಂದಿದ್ದೆ. ಬಟ್ ಇವಾಗ ಅದನ್ನ ಯೂಸ್ ಮಾಡ್ತಾಯಿಲ್ಲ, ಹೀಗಾಗಿ ನಾನು ಆಚೆ ಇಟ್ಟಿದ್ದೀನಿ. ಸೊ ಅದಕ್ಕೆ ಸ್ವಲ್ಪ ಧೂಳು ಇರುತ್ತಲ್ವ, ಸೊ ಅದನ್ನು ವಾಶ್ ಮಾಡಿರ್ತೀನಿ ಹಾಗೆಯೇ ಪೈಪಿಂದ. ಸೊ ಇದರಿಂದ ಸ್ವಲ್ಪ ಗ್ರೀನ್ ಕಾಣಿಸುತ್ತೆ ಹೊರಗಡೆ. ಸೊ ಹೀಗಾಗಿ ಇದನ್ನು ಹೊರಗಡೆನೇ ಇಟ್ಟಿದ್ದೀವಿ ಆ್ಯಕ್ಚುಲಿ. ಸೊ ಇದು ನಂದು ಮನೆ ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ. ಮನೆ ತುಂಬ ಚೆನ್ನಾಗಿದೆ ಇದು ಆ್ಯಕ್ಚುಲಿ. ಚಿಕ್ಕದಿದೆ ಬಟ್ ಆದರೆ ತುಂಬಾ ಚೆನ್ನಾಗಿದೆ. ಆ್ಯಂಡ್ ನನಗಿದು ತುಂಬಾ ಖುಷಿ ಕೊಡುತ್ತೆ ಆ್ಯಕ್ಚುಲಿ ಮನೆ. ಯಾಕಂದ್ರೆ ನೀಟ್ ಆ್ಯಂಡ್ ಕ್ಲೀನಾಗಿದೆ. ಆ್ಯಂಡ್ ಹೇಳಬೇಕು, ಯಾಕಂದರೆ ನಾವು ಈ ಮೊದಲಿರೋ ಊರು ಇಟಾವಾದಿಂದ ನಾವು ಟ್ರಾನ್ಸ್ಫರ್ ಆಗಿ ಈ ಊರಿಗೆ ಬಂದಿದ್ವಿ. ಮನೆಯದೆಲ್ಲ ಕೆಲಸ ಮುಗಿಸ್ಕೊಂಡು ಎಲ್ಲ ಆಲ್ಮೋಸ್ಟ್ ಇವಾಗ 12:30 ಆಗಿದೆ. ಸೊ ಇವಾಗ ಈ ವಿಡಿಯೋ ಮಾಡ್ತಾಯಿದ್ದೀನಿ ಕಂಟಿನ್ಯೂ. ಯಾಕಂದರೆ ಅಡುಗೆ ಮನೆಯದೆಲ್ಲ ನಿಮ್ಗೆ ತೋರ್ಸೋಕ್ಕೆ ಶುರು ಮಾಡಿದರೆ ಸೊ ಅದು ನಿಮ್ಗೆ ಅಷ್ಟೊಂದು ಯೂಸ್ ಆಗೋಲ್ಲ ಅದರಲ್ಲಿ. ಸೊ ಹೀಗಾಗಿ ನಾನು ಅದನ್ನು ವೀಡಿಯೋನ ಸ್ಕಿಪ್ ಮಾಡಿದ್ದೀನಿ. ಆ್ಯಂಡ್ ಮೇನ್ ಮುಖ್ಯವಾಗಿ ಈ ರೀತಿ ನಾನು ಡೈರಿ ಮೇಂಟೈನ್ ಮಾಡ್ತೀನಿ. ಆ್ಯಂಡ್ ಈ ಡೈರಿಯಲ್ಲಿ ನಾನು ಎಲ್ಲ ಡೀಟೇಲ್ಸ್ಗಳಿರುತ್ತೆ. ಮೇನ್ ಮುಖ್ಯವಾಗಿ ಡೈಲಿ ಟು ಡೈಲಿ ನಾನು ಯಾವ ರೀತಿ ನನ್ನ ಇದನ್ನ ರೂಟೀನ್ ಯಾವ ರೀತಿ ಫಾಲೋ ಮಾಡ್ತಾಯಿದ್ದೀನಿ ಮತ್ತು ಇವತ್ತಿಂದೇನು ಇತ್ತು ಮೇನ್ ಮುಖ್ಯವಾಗಿ ಕೆಲವೊಂದು ಪಾಯಿಂಟ್ಸ್ಗಳು ಮೇನ್ ನೋಟ್ ಮಾಡಿರ್ತೀನಿ.
ಯಾವ್ಯಾವ ಆರ್ಡರ್ಸ್ಗಳು ಬಂದಿದೆ, ಹೇಗೆ ಅವುಗಳನ್ನ ಹೇಗೆ ಮ್ಯಾನೇಜ್ ಮಾಡೋದು, ಯಾವ್ಯಾವ ಆರ್ಡರ್ಸ್ಗಳು ಮ್ಯಾನೇಜ್ ಆಗಿಲ್ಲ, ಸೊ ಅವುಗಳನ್ನ ಮ್ಯಾನೇಜ್ ಮಾಡೋದು, ಆ ರೀತಿ ಎಲ್ಲ ಡೀಟೇಲ್ಸ್ ಈ ಒಂದು ಇದರಲ್ಲಿ ಇರುತ್ತೆ. ಆ್ಯಂಡ್ ಪ್ಲಸ್ ನಂದು ಮೇನ್ ಸ್ಟಿಚಿಂಗ್ ರಿಲೇಟೆಡ್ ಸಪ್ರೇಟ್ ಒಂದು ಡೈರಿ ಮಾಡಿದ್ದೀನಿ, ಸೊ ಅದರಲ್ಲಿ ಕೂಡ ಇರುತ್ತೆ. ಸೊ ಕೆಲವೊಂದು ಡೀಟೇಲ್ಸ್ಗಳಿರುತ್ತೆ, ಸೊ ಅವುಗಳು ನೋಟ್ ಮಾಡ್ತೀನಿ. ಆ್ಯಂಡ್ ಮೇನ್ ಮುಖ್ಯ ಹೇಳಬೇಕು ಅಂತಂದರೆ ನಿನ್ನೆ ಕೂಡ ಒಂದು ಆರ್ಡರ್ ಬಂದಿತ್ತು ಅಂತ ಹೇಳಿದ್ದೆ. ಒಂದು ಈ ರೀತಿ ಪೌಚಸ್ಗಳನ್ನ ನಾವು ಆ್ಯಕ್ಚುಲಿ ರೆಡಿ ಮಾಡ್ತೀವಿ. ಸೊ ಯಾವ ರೀತಿ ಅಂತ ತೋರಿಸ್ತೀನಿ. ಈ ರೀತಿ ನೋಡಿ, ಈ ರೀತಿ ಪೌಚಸ್ಗಳನ್ನು ಆ್ಯಕ್ಚುಲಿ ಸೊ ರೆಡಿ ಮಾಡ್ತೀನಿ ಮನೆಯಿಂದನೇ. ಸೊ ಇದು ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ವಾಷಬಲ್ ಕೂಡ ಇರುತ್ತೆ ಇದು. ಓಕೆ, ಸೊ ಆ್ಯಂಡ್ ತುಂಬ ಸ್ಪೇಸ್ ಕೂಡ ಇರುತ್ತೆ. ಆ್ಯಂಡ್ ಲಿಮಿಟೆಡ್ ಕೆಲವೊಂದು ಸ್ಟಾಕ್ ಇತ್ತು, ಕಡಿಮೆ ಆಗಿತ್ತು. ಸೊ ಹೀಗಾಗಿ ಮಾಡಿದ್ವಿ. ಕೆಲವೊಂದು ಅಂದರೆ ಮಿನಿಮಮ್ ಅಂದರೆ ಇದರಲ್ಲಿ ನಾನು ಒಂದು 25-30ವರೆಗೂ ಸ್ಟಾಕ್ ಇಟ್ಟಿರ್ತೀವಿ. ಸೊ ಆ ಸ್ಟಾಕ್ ಪ್ರಕಾರ ನೋಡಿಕೊಂಡು ಹೇಗೆ ಕಡಿಮೆ ಆಗುತ್ತೆ ಹಾಗೆ ನಾವೇನು ಮಾಡ್ತೀವಿ, ಕಂಪ್ಲೀಟ್ ಮಾಡಿ ಸ್ಟಾಕ್ ಮಾಡಿರ್ತೀವಿ. ಆರ್ಡ್ರ್ ಬಂದ ಮೇಲೆ ಏನು ಮಾಡ್ತೀವಿ ಅಂದರೆ ಡಿಸ್ಪ್ಯಾಚ್ ಮಾಡ್ತೀವಿ. ಸೊ ಈ ರೀತಿ ಇರುತ್ತೆ. ಆ್ಯಂಡ್ ಇದ್ರದ್ದು ಪ್ಯಾಟರ್ನ್ ನೀವು ನೋಡ್ತಾ ಇರೋದು ತುಂಬ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ತುಂಬ ಚಿಕ್ಕ ಸೈಜ್ ಆರ್ಡರ್ ಇರ್ತಿದೆ, ಆ್ಯಕ್ಚುಲಿ ಸೈಜ್ ವೈಸ್ ಇರುತ್ತೆ. ಸೊ ಅದೇ ರೀತಿ ನಾವೇನು ಮಾಡ್ತೀವಿ ಅಂತಂದರೆ ಆರ್ಡರ್ ಬಂದಿರೋದನ್ನು ಕಂಪ್ಲೀಟ್ ಮಾಡಿಕೊಡ್ತೀವಿ. ಇದ್ರದ್ದು ಟ್ಯುಟೋರಿಯಲ್ಲು ನಾನು ಆಲ್ರೆಡಿ ಹಾಕಿದ್ದೀನಿ. ಸೊ ಅದನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಸೊ ಯಾರಾದರೂ ಬೇಕು ನಾವು ಮಾಡ್ತೀವಿ ಅಂತ ಅನ್ನೋರಿದ್ದ ಕೆಲಸ, ಸೊ ನೀವು ಸ್ಟಾರ್ಟ್ ಮಾಡ್ಬೋದು. ತುಂಬ ಸಿಂಪಲ್ಲಾಗಿರುವಂಥ ವರ್ಕ್ ಇರುತ್ತೆ. ಆ್ಯಂಡ್ ಮೇನ್ ಮುಖ್ಯ ಇದು ನಾನು ಆ್ಯಕ್ಚುಲಿ ಹೇರ್ ಬೋಸ್ಗಳನ್ನ ಸ್ಟಾಕ್ ಮಾಡಿಡ್ತಾ ಇದ್ದೀನಿ. ನನ್ನ ಬ್ರ್ಯಾಂಡ್ ಏನಿದೆಯಲ್ಲ, ಸೊ ಬ್ರ್ಯಾಂಡ್ ಹೆಸರು ಫಸ್ಟಿಗೆ ಸ್ವಲ್ಪ ಚೇಂಜ್ ಇತ್ತು, ಕರ್ಲಪ್ ಅಂತ ಇಟ್ಟಿದ್ವಿ. ಸೊ ಅದು ಆ್ಯಕ್ಚುಲಿ ಸ್ವಲ್ಪ ಚೇಂಜ್ ಮಾಡಿದ್ವಿ. ಆ್ಯಂಡ್ ಇವಾಗ ಶುಗರ್ ಬೋ ಅಂತ ಇಟ್ಟಿದ್ದೀವಿ ಆ್ಯಕ್ಚುಲಿ. ಸೊ ಇಲ್ಲಿ ಯಾವ ರೀತಿ ಇದೆ ಹೇರ್ ಬೋಸ್ ಅಂತ ತೋರಿಸ್ತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ಸೊ ತುಂಬ ಚೆನ್ನಾಗಿ ಫಿನಿಶಿಂಗ್ ಬಂದಿದೆ. ಸೊ ಇವುಗಳನ್ನ ಸ್ಟಾಕ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ. ಸೊ ಇನ್ನೂ ಇವ್ರಿಗೆ ನಾವು ಇದನ್ನು ಪಬ್ಲಿಸಿಟಿ ಮಾಡಿಲ್ಲ. ಸೊ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ರೆಡಿ ಆಗ್ತಾಯಿದೆ. ಆ್ಯಂಡ್ ಯಾವಾಗ ನನಗೆ ಟೈಮ್ ಸಿಗುತ್ತೆ, ಸೊ ಆ ಟೈಮಲ್ಲಿ ನಾನು ಇದ್ರ ಮೇಲೆ ಕೆಲಸನ ಮಾಡ್ತಾಯಿರ್ತೀನಿ. ಓಕೆ, ಸೊ ನೋಡ್ತಾ ಇರೋದು ಫಿನಿಶಿಂಗ್ ಹೇಗಿದೆ ಅಂತ ನೀವು ನೋಡ್ಬೋದು ಇಲ್ಲಿ. ಓಕೆ, ಸೊ ಈ ರೀತಿ ಹೇರ್ ಬೋಸ್ಗಳಾಯಿತು. ಓಕೆ, ಸುಮಾರು ಥರದ ಐಟಮ್ಸ್ಗಳನ್ನ ನಾನು ಮಾಡ್ತಾಯಿರ್ತೀನಿ, ಹೇರ್ ಎಕ್ಸಸರೀಸ್ ರಿಲೇಟೆಡ್. ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಓಕೆ, ಆ್ಯಂಡ್ ಇದೊಂದು ಕೂಡ ಇವಾಗ ಮದುವೆ ಸೆರೆಮನಿ ಅಂತ ಹೇಳ್ಬಿಟ್ಟು ನಾವು ಈ ರೀತಿ ಹೇರ್ ಬೋಸ್ಗಳು ಕೂಡ ಇವಾಗ ಲಾಂಚ್ ಮಾಡಿದ್ವಿ. ಸೊ ಇದು ಹೇರ್ ಬೋಸ್ ಆ್ಯಕ್ಚುಲಿ ಪ್ಯಾಕ್ ಮಾಡಿ ಇಟ್ಟಿದ್ದೀವಿ. ಆ್ಯಕ್ಚುಲಿ ಇದು ಆ್ಯಕ್ಚುಲಿ ಹೋಗಿ ಅಂತ ಹೇಳಿ ಕಳಿಸ್ತಾ ಇದ್ದೀವಿ. ಆ್ಯಂಡ್ ಲಾಸ್ಟ್ ಟೈಮ್ ಏನಂತಂದರೆ ತುಂಬ ಸ್ಪೆಷಲ್ ಆಗಿರೋಂಥದ್ದು, ಮೇನ್ ಕ್ಯೂಟ್ ಆಗಿರೋಂಥದ್ದು ಈ ರೀತಿ ಹೇರ್ ಬೋಸ್ ಕೂಡ ನಾವು ಲಾಂಚ್ ಮಾಡ್ತಾ ಇದ್ದೀವಿ. ತುಂಬ ಚಿಕ್ಕದಿದೆ ಇದು, ನಿಮಗೆ ಮೇ ಬಿ ಲೈಟ್ಗೋಸ್ಕರ ಕಾಣಿಸ್ತಾ ಇಲ್ಲ ಅಂತ ಅನ್ಕೋತೀನಿ. ಇವಾಗ ಕಾಣಿಸ್ತಾ ಇದೆಯಾ? ಓಕೆ, ಸೊ ಈ ರೀತಿ. ಓಕೆ, ಸೊ ಮಲ್ಟಿಪಲ್ ಕಲರಲ್ಲಿ ಇದು ಆ್ಯಕ್ಚುಲಿ ನಮ್ಮ ಹತ್ರ ಅವೈಲೇಬಲ್ ಇರುತ್ತೆ. ಇದನ್ನು ಕೂಡ ನಾವು ರೆಡಿ ಮಾಡಿದ್ದೀವಿ. ಸೊ ಈ ರೀತಿ ಎಲ್ಲ ನಾನು ಪಾರ್ಟ್ ಟೈಮ್ ಸೈಡ್ ಬೈ ಸೈಡ್ ಮಾಡ್ತಾಯಿರ್ತೀನಿ. ಸೊ ಯಾರೆಲ್ಲ ಏನಾದರೂ ಇಂಟ್ರೆಸ್ಟ್ ಇದೆ ಅಂತಂದರೆ ನೀವು ಮಾಡ್ಬೋದು. ಆ್ಯಂಡ್ ತುಂಬ ಚೆನ್ನಾಗಿರೋಂಥ ವರ್ಕ್ ಇರುತ್ತೆ. ನನಗೆ ಇಷ್ಟ ಆಗುತ್ತೆ ಆ್ಯಕ್ಚುಲಿ. ಹೀಗಾಗಿ ನಾನು ಈ ಕೆಲಸ ಮಾಡ್ತಾಯಿದ್ದೀನಿ. ಆ್ಯಂಡ್ ನಿಮಗಿದು ಇಷ್ಟ ಇದೆ ನಾವು ಮಾಡ್ತೀವಂದರೆ ಸೊ ನೀವು ಮಾಡ್ಬೋದು. ಆ್ಯಂಡ್ ಇವಾಗ ಹೇರ್ ಬೋಸಿದ್ದು ನಾವು ಟೋಟಲ್ ಸ್ಟಾಕ್ ಮಾಡಿ ಇಡ್ತಾಯಿದ್ದೀನಿ. ಈ ಸ್ಟಾಕ್ ಮಾಡಿ ಆದಮೇಲೆ ಇದನ್ನು ನಾವೇನು ಮಾಡ್ತೀವಿ ಅಂದರೆ ಇದು ಮಾಡ್ತೀವಿ, ಏನು ಮಾಡ್ತೀವಿ ಅಂತಂದರೆ ಅನೌನ್ಸ್ ಮಾಡ್ತೀವಿ. ಓಕೆ, ಸದ್ಯಕ್ಕೆ ಇನ್ನೂ ಅನೌನ್ಸ್ ಆಗಿಲ್ಲ ಇದು ಆ್ಯಕ್ಚುಲಿ. ಸ್ಟಾಕ್ ಮಾಡಿ ಇಡ್ತಾ ಇದ್ದೀವಿ. ಸೊ ಈ ರೀತಿ ನೀವೇನಾದರೂ ಹೇರ್ ಬೋಸ್ ಮಾಡುವಂಥ ಕಿಟ್ ಏನಾದರೂ ನಿಮಗೆ ಬೇಕು ಅಂದರೆ ನಮ್ಮ ಹತ್ರ ಸಿಗುತ್ತೆ. ಸೊ ನೀವು ಇದನ್ನು ತರಿಸ್ಕೊಂಡು ಮನೆಯಿಂದಲೇ ನೀವು ನಿಮ್ಮದೊಂದು ಪುಟ್ಟದೊಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ಇದರಲ್ಲೂ ಕೂಡ ಪ್ರೊಫೆಷ್ನಲ್ ಬ್ಯಾಗ್ ಮೇಕಿಂಗ್ ಅಂತ ನಾವು ಅನೌನ್ಸ್ ಮಾಡಿದ್ದೀವಿ. ಸೊ ಅದರಲ್ಲೂ ಕೂಡ ಸುಮಾರು ಥರದ ಬ್ಯಾಗ್ಸು ಪೌಚಸ್ಗಳನ್ನ ಪ್ರೊಫೆಷ್ನಲ್ ಆಗಿ ನೀವು ರೆಡಿ ಮಾಡ್ಕೋಬೋದು. ಸೊ ನಿಮಗೆ ಹೊರಗೆ ಬರಬೇಕು ಅಂತ ಇಲ್ಲ, ಅಷ್ಟಿಷ್ಟು ನೀವು ಬರುತ್ತೆ ಅಂದರೆ ಸೊ ನೀವು ಈ ಕೆಲಸವನ್ನು ಸ್ಟಾರ್ಟ್ ಮಾಡ್ಬೋದು. ನಾನು ಕೇವಲ ನಿಮಗೆ ಹೇಳ್ತಾ ಇಲ್ಲ, ನಾನು ಮಾಡ್ತಾ ಇದ್ದೇನೆ ಆ್ಯಕ್ಚುಲಿ. ಸೊ ಅದನ್ನೇ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮನೇಲಿ ಕೂತ್ಕೊಂಡು ಸುಮ್ಮನೆ ಅಲ್ಲಿ ಇಲ್ಲಿ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಸೊ ಈ ರೀತಿ ಏನಾದರೂ ಒಂದು ಹಾಬಿ ಅಂತ ತೊಗೊಳ್ಳಿ, ಆ ಹಾಬಿನೇ ನಿಮ್ಮ ಕೆಲಸ ಅಂತ ಸ್ಟಾರ್ಟ್ ಮಾಡಿ. ಸೊ ನಾನು ಹೇಳೋದು, ಸೊ ಆ ರೀತಿ ಮಾಡೋದ್ರಿಂದ ನಿಮ್ಮ ಮನೆಗೆ ಸಪೋರ್ಟ್ ಕೂಡ ಆಗುತ್ತೆ, ನಿಮಗೂ ಕೂಡ ಟೈಮ್ ಪಾಸ್ ಆಗುತ್ತೆ. ಸೊ ಆ ರೀತಿ ಎಲ್ಲ ಮಾಡ್ಬೋದು ಅಂತ. ಆ್ಯಂಡ್ ಲಾಸ್ಟ್ ಟೈಮ್ ನಾನು ಹೇಳಿದ್ದೆ ನಿಮಗೆ, ಮನೆಯಿಂದ ಏನಾದರೂ ಕೆಲಸ ಮಾಡ್ತೀವಂತ ಅನ್ನೋ ಹೆಣ್ಮಕ್ಳಿಗೆ ಸುಮಾರು ದಾರಿಗಳಿರುತ್ತೆ. ಜಸ್ಟ್ ನಾವು ಅದು ಒಂದನ್ನು ಫಾಲೋ ಮಾಡಿಕೊಂಡು ಒಂದು ಗುರಿ ಅಂತ ಇಟ್ಕೊಂಡು ಹೊರಟ್ರೆ ಸೊ ಅದು ಮುಂದೆ ಒಂದು ಒಳ್ಳೆ ರಿಸಲ್ಟ್ ತೊಗೊಂಡು ಬರುತ್ತೆ. ಡೈಲಿ ನೀವು ನ್ಯೂ ಪ್ಲ್ಯಾನ್ ಡಿಸ್ಕಸ್ ಮಾಡ್ತಾ ಹೋದ್ರಿ ಅಂತಂದರೆ ಸೊ ಯಾವ ಪ್ಲ್ಯಾನ್ ವರ್ಕೌಟ್ ಆಗೋಲ್ಲ. ಸೊ ನಾನು ಹೇಳೋದಂದರೆ ಇವಾಗ ನಾವು ಹೆಣ್ಮಕ್ಳು ಆಚೆ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ ಅನ್ನೋ ಹೆಣ್ಮಕ್ಳು ಜಾಸ್ತಿ ಇರ್ತೀವಿ. ಸೊ ಬೆಟರ್ ಟು ನಾವೇನು ಮಾಡ್ಬೋದು, ಮನೆಯಿಂದ ಏನಾದರೂ ಕೆಲಸ ಮಾಡ್ಬೋದು ಅಂತ. ಸೊ ಆ ರೀತಿ ಏನಾದರೂ ಕೆಲಸ ಮಾಡಿದ್ವಿ ಅಂತಂದರೆ ಅದು ವರ್ಕೌಟ್ ಆಗುತ್ತೆ. ಸೊ ಇಲ್ಲಪ್ಪ ನಾವು ಹೊರಗಡೆನೇ ಹೋಗಿ ಮಾಡ್ತೀವಿ ಅಂತಂದರೆ ಸೊ ಸಮ್ಟೈಮ್ಸ್ ಅದು ಮ್ಯಾನೇಜ್ ಆಗೋಲ್ಲ. ಯಾಕಂದರೆ ಮಕ್ಕಳೆಲ್ಲ ಇರ್ತಾರೆ, ಮನೆ ನೋಡ್ಕೋಬೇಕು, ಅದ್ರ ಜೊತೆಗೆ ನಾವು ಏನಾದರೂ ಮಾಡಬೇಕಂತ ಕೂಡ ಅಂದ್ಕೊಂಡಿರ್ತೀವಿ. ಸೊ ಹೀಗಾಗಿ ಓಕೆನಾ. ಸೊ ಈ ಒಂದು ವ್ಲಾಗ್ ತುಂಬ ಪುಟ್ಟದಾಗಿ ನಾನು ಶೇರ್ ಮಾಡಿದ್ದೀನಿ. ಆ್ಯಂಡ್ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ನಾನು ಇದೊಂದೇನು ನಾವು ಇದನ್ನು ಪೌಚನ್ನು ರೆಡಿ ಮಾಡಿದ್ವಿ. ಸೊ ಇದ್ರದ್ದೊಂದು ಚಿಕ್ಕದೊಂದು ಹಾಗೆಯೇ ಒಂದು ಕ್ಲಿಪ್ ಹಾಕಿರ್ತೀನಿ, ನೀವು ನೋಡ್ಕೊಳ್ಳಿ. ಸೊ ನಂತರ ನಿಮಗಿದು ಇಷ್ಟ ಇದ್ದರೆ ನೀವು ಕೂಡ ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಫ್ಯಾಬ್ರಿಕ್ ಬೋ ಕಿಟ್ ಅಂತ ಕೊಟ್ಟಿರೋಂಥ ನಂಬರ್ಗೆ ನೀವು ಕಾಮೆಂಟ್ ಮಾಡಿದರೆ ಅಥವಾ ವಾಟ್ಸಪ್ ಮಾಡಿದರೆ ನಾವು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀವಿ. ಓಕೆ.